ಕಲರ್ಸ್ ಕನ್ನಡ ಧಾರಾವಾಹಿಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದು ಮಹಾ ಸಂಚಿಕೆ 1 ಗಂಟೆಯ ಎಪಿಸೋಡ್ ಪ್ರಸಾರ ಕಾಣಲಿದೆ. ಇಂದು ತಾಂಡವ್ ಶ್ರೇಷ್ಠ ಮದುವೆ ನಡೆಯಲಿದೆ. ಇದಕ್ಕೆಲ್ಲ ಕಾರಣವಾಗಿದ್ದು ಮಾರುಕಟ್ಟೆಯಲ್ಲಿ ಶ್ರೇಷ್ಠ ಮತ್ತು ಭಾಗ್ಯ ನಡುವೆ ನಡೆದ ಜಗಳ. ತರಕಾರಿ ಖರೀದಿಸುವ ಸಂದರ್ಭದಲ್ಲಿ ಭಾಗ್ಯ ದುಡ್ಡು ಕಡಿಮೆ ಇದೆ ಎಂದು ಸ್ವಲ್ಪವೇ ತರಕಾರಿ ಖರೀದಿಸುತ್ತಾಳೆ. ಅದನ್ನ ಗಮನಿಸಿದ ಶ್ರೇಷ್ಠ ಭಾಗ್ಯಳನ್ನ ಹೀಯಾಳಿಸಿ ಮಾತನಾಡಿಸಿದ್ದಾಳೆ. ನಿನ್ನಲ್ಲಿ ದುಡ್ಡಿಲ್ಲ, ಭಿಕ್ಷೆ ಬೇಡುವುದು ಉತ್ತಮ, ಈ ತಾಳಿಯೆಲ್ಲ ಯಾಕೆ ನಿನ್ಗೆ, ಇದನ್ನು 3 ಕಾಸಿಗೆ ಮಾರಿಬಿಟ್ಟು ತರಕಾರಿ ತೆಗೆದುಕೋ ಎಂದೆಲ್ಲ ಹೇಳಿದ್ದಾಳೆ. ಈ ಮಾತಿನಿಂದ ಕೆರಳಿದ ಭಾಗ್ಯ ಎಲ್ಲರ ಮುಂದೆಯೇ ಶ್ರೇಷ್ಠ ಕೆನ್ನೆಗೆ 4 ಬಾರಿಸಿದ್ದಾಳೆ. ಇದರಿಂದ ಶ್ರೇಷ್ಠಗೆ ಎಲ್ಲರ ಎದುರು ಅವಮಾನವಾಗಿದೆ. ಸೀದಾ ಅಲ್ಲಿಂದ ಹೊರಟು ಹೋಗಿದ್ದಾಳೆ. ನಂತರ ಆಕೆಯ ಗೆಳೆಯ ಶೌರ್ಯಗೆ ಕರೆ ಮಾಡಿ ತಾನು ಇವತ್ತೇ ತಾಂಡು ಜೊತೆ ಮದುವೆ ಆಗಬೇಕು ಎಂದು ಒತ್ತಾಯಿಸಿದ್ದಾಳೆ. ಅದಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಬೇಕು ಎಂದು ಹೇಳಿದ್ದಾಳೆ. ಅದರಂತೆ ಮನೆಗೆ ಬಂದು ಅವಳು ತಾಂಡವ್ನನ್ನ ಹೊರಡಿಸಿ ಪಂಚೆ ಶಲ್ಯ ಧರಿಸಿ ಮನೆಯಿಂದ ಕರೆದುಕೊಂಡು ಹೋಗ್ತಾಳೆ. ತಾಂಡವ್ನನ್ನ ಕರೆದುಕೊಂಡು ಬಂದ ಶ್ರೇಷ್ಠ ದಯವಿಟ್ಟು ನನ್ನನ್ನ ಮದುವೆ ಆಗು ಎಂದು ಕಾಲು ಹಿಡಿದು ಕೈ ಮುಗಿದು ಕೇಳಿಕೊಂಡಿದ್ದಾಳೆ. ನಿನಗಾಗಿ ಇಷ್ಟೆಲ್ಲ ಮಾಡಿದೆ, ನೋವು ಸಹಿಸಿದೆ, ಇನ್ನು ಕಾಯಲು ನನ್ನಿಂದ ಸಾಧ್ಯವಿಲ್ಲ ಎಂದು ತಾಂಡವ್ ಎದುರು ಕೈ ಮುಗಿದು ಅಳುತ್ತಾ ಹೇಳ್ತಾಳೆ. ನನಗೆ ಅನ್ಯಾಯ ಆಗ್ತಾ ಇದೆ, ಇನ್ನು ಏನ್ ಮಾಡ್ಬೇಕು ಅಂತ ಹೇಳು, ಎಲ್ಲ ಮಾಡ್ತೀನಿ, ಆದ್ರೆ ಈ ಮದುವೆ ಬೇಡ ಅಂತ ಮಾತ್ರ ಹೇಳ್ಬೇಡ ಎಂದಿದ್ದಾಳೆ. ಮೊದಲು ತಾಂಡವ್ ನೋ ಎಂದು ಹೇಳಿದ್ರು. ನಂತರ ನೀನು ನನಗೋಸ್ಕರ ತುಂಬಾ ತ್ಯಾಗ ಮಾಡಿದೀಯಾ, ನಾನು ನಿನ್ನ ಮಾತಿಗೆ ಬೆಲೆ ಕೊಡ್ತೇನೆ, ಸರಿ ಇವತ್ತೇ ಮದುವೆಯಾಗೋಣ ಎಂದು ಹೇಳ್ತಾನೆ. ಇಲ್ಲಿಯವರೆಗೆ ಹಲವರು ಬಂದು ನಮ್ಮ ಮದುವೆ ನಿಲ್ಲಿಸಿದ್ದಾರೆ, ಆದ್ರೆ ಈ ಬಾರಿ ಆಗಾಗಲೂ ನಾನು ಬಿಡುವುದಿಲ್ಲ, ಮದುವೆಯಾಗಿಯೇ ಸಿದ್ಧ ಎಂದು ಹೇಳಿದ್ದಾನೆ. ಅದರಂತೆ ಇಬ್ಬರು ಹಸೆಮಣೆ ಹೇರಿದ್ದಾರೆ. ಇನ್ನೇನು ತಾಳಿ ಕಟ್ಟಬೇಕು ಎಂಬಷ್ಟರಲ್ಲಿ ಅಲ್ಲಿಗೆ ಹೇಗೋ ಭಾಗ್ಯ ಹಾಗೂ ಕುಸುಮ ಬಂದಿದ್ದಾರೆ. ಇವರನ್ನ ಕಂಡು ತಾಂಡವ್ ಶಾಕ್ ಆಗ್ತಾನೆ. ಆದ್ರೆ ಇಲ್ಲಿ ಹಿಂದಿನಂತೆ ಆಗುವುದಿಲ್ಲ. ಗಂಡನ ದ್ರೋಹಕ್ಕೆ ಭಾಗ್ಯ ಸ್ವಾಭಿಮಾನದ ಉತ್ತರ ಕೊಡ್ತಾಳೆ. ತಾಂಡವ್ ತತ್ತರಿಸಿ ಹೋಗುವಂತೆ ಅವನ ಬೆಲೆ ಕೊಡದ ತಾಳಿಯನ್ನ ಕುತ್ತಿಗೆಯಿಂದ ತೆಗೆಯುತ್ತಾಳೆ. ಕಟ್ಟಿರೋ ತಾಳಿಗೆ ಗಂಡನೇ ಬೆಲೆ ಕೊಡಲಿಲ್ಲ ಅಂದ್ಮೇಲೆ ಈ ತಾಳಿ ಭಾರ ಆಗ್ತಿದೆ ಅತ್ತೆ ಎಂದು ಕುಸುಮ ಬಳಿ ಹೇಳಿದ್ದಾಳೆ. ಇವರಿಗೆ ಬೇಡದಿರೋ ಸಂಬಂಧ ನನಗೂ ಬೇಡ, ಇದು ನನಗೆ ಬೇಡ, ಇದು ನನಗೆ ಬೇಡ ಎಂದು ತನ್ನ ಅತ್ತೆಗೆ ಹೇಳುವ ಭಾಗ್ಯ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ತಾಳೆ. ಅದು ಭಾಗ್ಯಳ ಮಹಾ ನಿರ್ಧಾರ. ತಾಳಿಯನ್ನ ತೆಗೆದು ತಾಂಡವ್ನ ಕೈಗಿಡುತ್ತಾಳೆ. ಇದನ್ನು ಕಂಡು ಎಲ್ಲರೂ ಅಚ್ಚರಿಗೊಳ್ತಾರೆ. ಸೋಮವಾರ ಸಂಜೆ 7ಕ್ಕೆ ಕಲರ್ಸ್ ಕನ್ನಡದಲ್ಲಿ ಭಾಗ್ಯ ಮಹಾ ನಿರ್ಧಾರ 1 ಗಂಟೆಯ ವಿಶೇಷ ಎಪಿಸೋಡ್ ಪ್ರಸಾರವಾಗಲಿದೆ.